ಕರಾವಳಿಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗ್ತಾ ಇರುವಂಥದ್ದು. ಎಸ್ಪೆಷಲಿ ಪುತ್ತೂರು ರಾಜಕಾರಣ ಅಂತ ಹೇಳುವಾಗ ಅದು ಸಣ್ಣ ವಿಚಾರ ಖಂಡಿತವಾಗಿ ಅಲ್ಲ. ಪುತ್ತೂರಿನಲ್ಲಿ ಕಾಂಗ್ರೆಸ್, BJP, ಜನತಾದಳ್ ಅಥವಾ ಇನ್ನಿತರೆ ಯಾವುದೇ ಪರ್ಯಾಯ ಪಕ್ಷಗಳು ಹಲವು ಬಾರಿ ತಮ್ಮ ಮೇಧಾವಿತ್ವವನ್ನು ಸ್ಥಾಪಿಸಲು ಪ್ರಯತ್ನ ಪಟ್ಟಿದ್ರೂ ಕೂಡ ಕಾಂಗ್ರೆಸ್ ಮತ್ತು BJP ಸತತವಾಗಿ ಇಲ್ಲಿ ಯಶಸ್ಸನ್ನು ಗಳಿಸಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಇವಾಗ ಇವತ್ತು BJP ಪಾಳ್ಯದಲ್ಲಿ ಎರಡೆರಡು ನಾಯಕರು ಉದ್ಭವ ಆಗಿರುವಂಥದ್ದು ಮಾತ್ರ ಅಲ್ಲ, ಇಲ್ಲಿ ಪುತ್ತಿಲ ಪರಿವಾರವನ್ನು ಸರ್ವನಾಶ ಮಾಡಿ ತಮ್ಮ ಮೇಧಾವಿತ್ವವನ್ನು ಸ್ಥಾಪಿಸಲಿಕ್ಕೋಸ್ಕರ BJP ಪಣ ತೊಟ್ಟಿರುವಂತಹ ವಿಚಾರ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು ಮಾತ್ರ ಅಲ್ಲ, ಮಾಜಿ ರಾಜ್ಯಾಧ್ಯಕ್ಷ ಇರ್ಬೋದು, ಮಾಜಿ ಸಂಸದನೇ ಪುತ್ತೂರು ತಾಲೂಕಿನಲ್ಲಿ ಮುಂದಿನ MLA ಅಭ್ಯರ್ಥಿಯಾಗಿ BJPಯಿಂದ ಕಣಕ್ಕಿಳಿಯುವಂತಹ ಎಲ್ಲ ಸಾಧ್ಯತೆಗಳು ಗೋಚರ ಆಗ್ತಾ ಇರುವಂಥದ್ದು. ಅಂದರೆ ಏನು ನಡೀತಾ ಇದೆ ಕರಾವಳಿಯ ಪುತ್ತೂರಿನಲ್ಲಿ, ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಹೇಳಿಕೇಳಿ ಪುತ್ತೂರಿನಲ್ಲಿ ಒಂದು ಗಾದೆ ಮಾತೆ ಚಾಲ್ತಿಯಲ್ಲಿದೆ. ಪುತ್ತೂರು ಗೆದ್ದರೆ ಹತ್ತೂರು ಗೆದ್ದಂತೆ. ಪುತ್ತೂರು ಗೆದ್ದವನು ರಾಜ್ಯವನ್ನೇ ಹಿಡಿಯಬಲ್ಲ, ಸರ್ಕಾರವನ್ನೇ ನಿರ್ಮಾಣ ಮಾಡಬಲ್ಲ. ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಪುತ್ತೂರಿನಲ್ಲಿ ಹಲವು ಬಾರಿ BJP ಗೆದ್ದಂತಹ ಸಂದರ್ಭದಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿತ್ತು ನಮ್ಮ ರಾಜ್ಯದಲ್ಲಿ. ಆದರೆ ಕಳೆದ ಬಾರಿ ಅತಿ ದೊಡ್ಡ ಬೆಳವಣಿಗೆಗಳು ನಡೆದು ಪುತ್ತೂರಿನಲ್ಲಿ ಕಾಂಗ್ರೆಸ್ ಆಧಿಪತ್ಯವನ್ನು ಸ್ಥಾಪಿಸಿತ್ತು. ಸೊ ಆ ಬಾರಿ ಪುತ್ತೂರು ಅಂತಲ್ಲ, ರಾಜ್ಯದಲ್ಲೇ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿತ್ತು. ಸೊ ಪುತ್ತೂರು ಗೆದ್ದರೆ ಹತ್ತೂರು ಗೆದ್ದಂತೆ ಎನ್ನುವಂತಹ ಗಾದೆ ಮಾತು ಈಡೆಯಲ್ಲಿ ಪ್ರಸಕ್ತಿಯನ್ನು ಪಡಿತಾ ಇದ್ದರೂ ಕೂಡ, ಹೆಚ್ಚು ಪ್ರಸಕ್ತಿಯನ್ನು ಪಡಿತಾ ಇದ್ರೂ ಕೂಡ ಮುಂದಿನ ದಿವಸಗಳಲ್ಲಿ ಇದೊಂದು ಗಾದೆ ಮಾತಾಗಿ ಉಳಿಲಿಕ್ಕಿದೆ. ಇವೆಲ್ಲ ಕಳೆದು ಹೋದ ವಿಚಾರಗಳು. ಆದರೆ ಮುಂದಿನ ದಿವಸಗಳಲ್ಲಿ ಕರಾವಳಿಯನ್ನೇ ಸಂಚಲನಗೊಳಿಸುವತ್ತ ಮಾಜಿ ಸಂಸದ, ಮಾಜಿ BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೊಂಚು ಹಾಕ್ತಾ ಇರುವಂಥದ್ದು. ಅಂದರೆ ಪುತ್ತೂರಿನಲ್ಲಿ ನೋಡಿ, ಪುತ್ತೂರಿಗೆ BJPಯಲ್ಲಿ ಅಖಾಡದಲ್ಲಿರುವಂಥದ್ದು ಅಂತ ಹೇಳಿದರೆ ಪುತ್ತಿಲ. ಆದರೆ ಅಟಲ್ ವಿರಾಸತ್ ಎನ್ನುವಂತಹ ಕಾರ್ಯಕ್ರಮದ ಮುನಿಸಿನ ನಂತರ BJP ಮತ್ತು ಪುತ್ತಿಲ ಪರಿವಾರ ಎರಡು ದೋಣಿಗಳ ಹಾಗೆ ಬೇರೆ ಬೇರೆ ದಿಶೆಯಲ್ಲಿ ಸಂಚರಿಸ್ತಾ ಇದ್ದಾವೆ. ಸೊ ಅದಕ್ಕೆ ಪೂರಕವಾಗಿ ಇವಾಗ ಮಾಜಿ ಸಂಸದನ ಈ ಒಂದು ಸ್ಫೋಟಕ ಹೇಳಿಕೆ ಅಥವಾ BLR ಪೋಸ್ಟ್ ಏನು ಈ ಒಂದು ವರದಿಯನ್ನು ಹೊರಗಡೆ ಹಾಕಿತ್ತು, ಖಂಡಿತವಾಗಿಯೂ ಪುತ್ತೂರಿನಲ್ಲಿ ದೊಡ್ಡ ಸಂಚಲನಕ್ಕೆ ಇದು ಕಾರಣ ಆಗಲಿಕ್ಕಿದೆ. ಅಂದರೆ ಪುತ್ತಿಲ ಪರಿವಾರ ಅಂತೂ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ, ನಾವಂತೂ ನಿಂತೇ ನಿಲ್ತೀವಿ. ನೋಡಿ, BJPಗೆ ಸಡ್ಡು ಹೊಡೆಯಲು ಸಂಸದರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಟ್ರೈ ಮಾಡಿದರು, ಪ್ರಯತ್ನ ಪಟ್ಟಿದ್ರು. ಆದರೆ BJP ಅವರನ್ನು, ಪುತ್ತಿಲ ಪರಿವಾರದ ನಾಯಕ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಮನವೊಲಿಕೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದು. ಆದರೆ ಈ ಬಾರಿ ಮಾತ್ರ ಹಾಗೆ ನಡೆಯೋದಿಲ್ಲ. ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದ ನಾಯಕನನ್ನು ಅದೆಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಹಲವು ಯುವಕರ ತಂಡವೇ ಪುತ್ತಿಲ ಪರಿವಾರದ ಬೆನ್ನೆಲುಬಾಗಿ ಇರುವಾಗಲೂ ಕೂಡ ಪುತ್ತಿಲ ಪರಿವಾರದ ನಾಯಕನನ್ನು ಇಷ್ಟೊಂದು ಕಡೆಗಣನೆ ಮಾಡೋದಕ್ಕೆ ಕಾರಣ ಏನು? ಅವರ ಹಿನ್ನೆಲೆನೇ ಕಾರಣನಾ? ಪುತ್ತಿಲ ಪರಿವಾರದ ನಾಯಕನ ಹಿನ್ನೆಲೆ ಗಮನಿಸ್ತಾ ಹೋದರೆ ಹಲವು ಪ್ರಕರಣಗಳು, ಅದು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅಕ್ರಮ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು, ಹಲವು ಆಡಿಯೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಆಮೇಲೆ ಒಂದು ರೀತಿಯಲ್ಲಿ ಒಂದು ಸಮಾಜವನ್ನು ಕಟ್ಟುವಂತಹ ಆ ಒಂದು ತುರಾತುರಿಯಲ್ಲಿ ಇನ್ನೊಂದು ಸಮಾಜವನ್ನು ತುಳಿಯುವಂತಹ ಒಂದು ಪ್ರಯತ್ನ ಇರ್ಬೋದು. ಸೊ ಇವೆಲ್ಲವೂ ಕೂಡ ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದ ನಾಯಕನಿಗೆ ಮಾರಕ ಆಗಿರುವಂಥದ್ದು. ಸೊ ಈ ಎಲ್ಲ ಗೌಜಿಗಳ ನಡುವೆ ಒಂದು ರೀತಿಯಲ್ಲಿ ತಮ್ಮ ಮರುಜನ್ಮವನ್ನು, ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ತಮ್ಮ ಆ ಒಂದು ರಾಜಕೀಯ ವರ್ಚಸ್ಸನ್ನು ಕಳ್ಕೊಂಡಿದ್ರು ಅಥವಾ ಅವರಿಂದ ಅದನ್ನು ತೆಗೆಯಲಾಗಿತ್ತು. ಅವರು ಒಂದು ರೀತಿಯಲ್ಲಿ BJP ರಾಜ್ಯಾಧ್ಯಕ್ಷರಾಗಿದ್ದರು, ಹಲವು ಬಾರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿದ್ದವರು. ಏಕಾಏಕಿ ಅವರನ್ನು ಅಲ್ಲಿಂದ ತೆಗೆದುಹಾಕಿ ಅವರ ಆ ಒಂದು ರಾಜಕೀಯ ಅಂತ್ಯಕ್ಕೆ ಕಾರಣವಾದಂತಹ BJP ಅಂತ ಕೂಡ ಹೇಳ್ಬೋದು. ಅಥವಾ ಏನೋ ಅವರ ಒಂದು ಪ್ಲ್ಯಾನ್, ಹೈಕಮಾಂಡ್ನ ಪ್ಲ್ಯಾನ್ ರೀತಿಯಲ್ಲಿ ಅವರು ತಮ್ಮ ಸ್ಥಾನವನ್ನು ತ್ಯಜಿಸಿಕೊಟ್ಟಿದ್ದರು. ಇವಾಗ ಮತ್ತೆ ತಮ್ಮ ಕೆರಿಯರನ್ನು ಸ್ಟಾರ್ಟ್ ಮಾಡೋದಕ್ಕೆ ನೋಡಿ, ನಾವು ಕ್ರಿಕೆಟ್ಗಳಲ್ಲಿ ಗಮನಿಸಿರ್ಬೋದು, ಏನು ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಫಾರ್ಮ್ ಔಟ್ ಆಗಿದ್ದರೆ ದೇಶೀಯ ಕ್ರಿಕೆಟ್ನಲ್ಲಿ ರಣಜಿ ತಂಡದಲ್ಲಿ ಆಡಿ ತಮ್ಮ ಆ ಒಂದು ಮೇಧಾವಿತ್ಯವನ್ನು ಅವರು ತೋರಿಸಿಕೊಟ್ಟು ನಂತರ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಆಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ಸೊ ಇದೇ ರೀತಿಯಲ್ಲಿ ಕೇಂದ್ರದಿಂದ ಬಂದು ಇವಾಗ ಮತ್ತೆ MLA ಆಗಿ
ತಮ್ಮ ಆ ಒಂದು ರಾಜಕೀಯವನ್ನು ಏನು ನಾವೇನು ಅನ್ನುವಂತಹ ಅದನ್ನು ತೋರಿಸಬೇಕು, ಆ ಒಂದು ಗಾಂಭೀರ್ಯತೆಯನ್ನು ಕೇಂದ್ರಕ್ಕೆ ಮುಟ್ಟಿಸಬೇಕು ಅನ್ನೋಂತಹ ಉದ್ದೇಶ ಇರ್ಬೋದು. ಪುತ್ತೂರಿನಿಂದಲೇ ಅಖಾಡಕ್ಕೆ ಇಳಿತೇನೆ ಅಂತ ನಳಿನ್ ಕುಮಾರ್ ಕಟೀಲ್ ಅವರ ಆ ಒಂದು ಹೇಳಿಕೆ ಇವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಇನ್ನು BJPಗೆ ಪುತ್ತೂರೇ ಯಾಕೆ ಅತಿ ಮುಖ್ಯ ಅಂತ ಗಮನಿಸ್ತಾ ಹೋದರೆ, ಪುತ್ತೂರು ಒಂದು ಕಾಲದಲ್ಲಿ BJPಯ ಭದ್ರಕೋಟೆ ಆಗಿತ್ತು. ಈಗಲೂ ಕೂಡ ಒಂದು ರೀತಿಯಲ್ಲಿ ಹಿಂದುತ್ವದ ಭದ್ರಕೋಟೆ ಅಂತಲೇ ನಾವು ಪುತ್ತೂರನ್ನು ಕರಿತೀವಿ. ಅಂದರೆ ಹಿಂದುತ್ವ ಅಂದರೆ ಅದಕ್ಕೆ ಒಂದು ಹೆಸರೇ ಪುತ್ತೂರು. ಹಿಂದುತ್ವದ ಹುಟ್ಟೂರು ಅಂತ ಹೇಳಿದರೆ ಅದು ಪುತ್ತೂರೇ. ಅಲ್ಲಿ BJP ಆ ಒಂದು ಹಿಂದುತ್ವದ ಹೆಸರನ್ನು ಹೇಳಿಕೊಂಡು ಬೇಳೆಯನ್ನು ಬೇಯಿಸ್ತಾ ಇತ್ತು. ಆದರೆ ಏನಂತ ಗೊತ್ತಿಲ್ಲ, ಕಳೆದ ಚುನಾವಣೆಯಲ್ಲಿ ಎಲ್ಲವೂ ಆ ರೀತಿ ತಿರುವುಮುರುವನ್ನು ಸಂಭವಿಸಿ 3ನೇ ಸ್ಥಾನಕ್ಕೆ BJPಯನ್ನು ತಳ್ಳಲ್ಪಟ್ಟಿತ್ತು. ಅಲ್ಲೂ ಕೂಡ ಓರ್ವ ಹಿಂದುತ್ವದ ಪ್ರಮುಖ ನಾಯಕ ಎನಿಸಿಕೊಳ್ಳುವಂತಹ ಅರುಣ್ ಕುಮಾರ್ ಪುತ್ತಿಲ BJPಗೆ ಟಕ್ಕರ್ ಕೊಟ್ಟು ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ನಿಂತಿದ್ದಂತಹ ಓರ್ವ ನಾಯಕ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸೊ ಈ ಎಲ್ಲ ಅವರ ಏಳು ಬೀಳುಗಳ ನಡುವೆ ಕಾಂಗ್ರೆಸ್ನ ಅಶೋಕ್ ರೈ ಅವರು MLA ಆಗಿ ಆಯ್ಕೆಯಾಗಿದ್ದರು, ಚುನಾಯಿತರಾಗಿದ್ದರು. ಸೊ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ಆ ಒಂದು ಸೋಲು, ಆ ಒಂದು ಹೊಡೆತ BJPಯನ್ನು ಮತ್ತೆ ಕಟ್ಟಬೇಕು ಎನ್ನುವಂತಹ ಉದ್ದೇಶದಿಂದ ಪುತ್ತೂರಿನಿಂದಲೇ ಈ ಒಂದು ಚುನಾವಣೆಗೆ ನಾನು ಅಖಾಡಕ್ಕೆ ಇಳಿತಾ ಇದ್ದೇನೆ ಅನ್ನುವಂತಹ ಸೂಚನೆಯನ್ನು ನಳಿನ್ ಕುಮಾರ್ ಕಟೀಲ್ ಅವರು ನೀಡಿರುವಂಥದ್ದು. ಪುತ್ತೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಹಲವು ಸವಾಲುಗಳಿವೆ, ಅವೆಲ್ಲವನ್ನ ಮೆಟ್ಟಿ ನಿಲ್ಬೇಕಾಗುತ್ತೆ. ಕಟೀಲು ಅವರ ಏನು ಬ್ಯಾನರ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಪುತ್ತಿಲ ಪರಿವಾರದ ವಿಚಾರದಲ್ಲಿ ಆಗಿರ್ಬೋದು, ದೊಡ್ಡ ಸವಾಲುಗಳನ್ನು ಎದುರಿಸಿ ಅಲ್ಲಿ ಆ ಒಂದು ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು ಅಂದರೆ ಅದು ಅಷ್ಟಿಷ್ಟು ಸುಲಭದ ವಿಚಾರ ಖಂಡಿತವಾಗಿಯೂ ಅಲ್ಲ. ಸೊ ಅವೆಲ್ಲನ್ನ ಎದುರಿಸಿ ಗೆಲ್ಲಬೇಕು ಅಂದರೆ ಅದು ಒಂದು ರೀತಿಯಲ್ಲಿ ಪವಾಡವೇ ನಡಿಬೇಕು. ಮಾತ್ರ ಅಲ್ಲ, ಹಿಂದೂ ಸಮಾಜ ಈ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ನೀಡಬೇಕು. ಸೊ ಈ ಒಂದು ಸಪೋರ್ಟನ್ನು ಪಡಿಬೇಕು ಅಂದರೆ ಎಲ್ಲರನ್ನ ಒಂದಾಗಿ ಜೊತೆಯಾಗಿ ಅವರು ಸೇರಿಸಿಕೊಂಡು ಈ ಒಂದು ಅಭ್ಯರ್ಥಿಯನ್ನು ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರನ್ನು ಅಖಾಡಕ್ಕೆ ಇಳಿಸಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದರೆ 2 ಬಾರಿ ಆಯಿತು ಅರುಣ್ ಕುಮಾರ್ ಪುತ್ತಿಲ್ ಅವರು BJPಯಿಂದ ಟಿಕೆಟ್ ಸಿಗುತ್ತೆ ಎನ್ನುವಂತಹ ಉದ್ದೇಶದಿಂದ ಕಾದು ಕಾದು ಸುಸ್ತಾಗಿರುವಂಥದ್ದು. ಇನ್ನು ಪುತ್ತಿಲ ಪರಿವಾರ ಅಂತೂ ಈ ಒಂದು ವಿಚಾರವಾಗಿ ಸೆಟೆದು ನಿಂತಲ್ಲಿ, ಅವರಿಗೆ ವಿರುದ್ಧವಾಗಿ ನಿಂತಲ್ಲಿ BJP 3ನೇ ಸ್ಥಾನಕ್ಕೆ ಹೋಗುವುದು ಖಂಡಿತ. ಆಮೇಲೆ ಪುತ್ತಿಲ ಪರಿವಾರ ಗೆಲ್ಲಬೇಕು ಅಥವಾ ಅಶೋಕ್ ರೈ ಗೆಲ್ಲಬೇಕು ಅನ್ನುವಂಥದ್ದು ಇನ್ನು ಜನಸಾಮಾನ್ಯರು ತೀರ್ಮಾನ ಮಾಡಬೇಕು. ಫೇಸ್ ಟು ಫೇಸ್ ನಾವು ಕಂಪ್ಯಾರಿಸನ್ ನಡೆಸೋದಾದರೆ ಪುತ್ತೂರಿನಲ್ಲಿ ಹಿಂದುತ್ವದ ಅಲೆ ಮತ್ತು ಈ ಒಂದು ಪುತ್ತಿಲ ಪರಿವಾರದ ಅಲೆ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ನೋಡಿ, ಪುತ್ತಿಲ ಪರಿವಾರದ ನಾಯಕನನ್ನು BJPಯಲ್ಲಿ ಆದರೂ ಕಣಕ್ಕೆ ಇಳಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ BJP ಗೆದ್ದೇ ಗೆಲ್ಲುತ್ತೆ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ BJP ಯಾಕೆ ಪುತ್ತಿಲ ಪರಿವಾರದ ನಾಯಕನ ಮೇಲೆ ಈ ಒಂದು ಅಸಡ್ಡೆ ಧೋರಣೆಯನ್ನು ಮಾಡ್ತಾ ಇರುವಂಥದ್ದು, ಯಾಕೆ ಪುತ್ತಿಲ ಪರಿವಾರದ ನಾಯಕ ಅವರಿಗೆ ಬೇಕಾಗಿಲ್ಲ ಅಂತ ಹೇಳಿದರೆ ಅವರ ಮೇಲೆ ಹಲವು ಆರೋಪಗಳಿದೆ. ನೋಡಿ, ಇಲ್ಲಾಂತಿದ್ರೆ BJPಯಲ್ಲಿ ಒಂದು ರೀತಿಯಲ್ಲಿ ಭ್ರಷ್ಟರು, ಆಮೇಲೆ ಕೊಲೆಗಾರರು, ಆಮೇಲೆ ಇನ್ನಿತರ ಹಲವು ಅಪರಾಧ ಆರೋಪಗಳನ್ನು ಹೊತ್ತುಕೊಂಡಂತಹ ವ್ಯಕ್ತಿಗಳೇ ಹೆಚ್ಚಿಗೆ ಇರುವಂಥದ್ದು ಕೇಂದ್ರದಲ್ಲಿ ಗಮನಿಸಿದರು. ಸೊ ಆ ಒಂದು ಕಾರಣಕ್ಕೆ ಒಂದು ರೀತಿಯಲ್ಲಿ ನಿಷ್ಠಾವಂತರು, ದಕ್ಷರು, ಒಂದು ರೀತಿಯಲ್ಲಿ ಪಕ್ಷವನ್ನು ಒಳ್ಳೆ ರೀತಿಯಲ್ಲಿ, ಪಕ್ಷದಿಂದ ಯಾವತ್ತಿಗೂ ಹೊರಗಡೆ ಹೋಗಲ್ಲ, ಯಾವುದೇ ಅನ್ಯಾಯ ಆದರೂ ಪಕ್ಷದಲ್ಲೇ ನಿಂತುಕೊಳ್ತಾರೆ ಎನ್ನುವಂತಹ ಆ ಒಂದು ಪಕ್ಷ ನಿಷ್ಠೆ ಇರುವವರಿಗೋಸ್ಕರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಲ್ಪಿಸುವ ಉದ್ದೇಶ BJPಯಲ್ಲಿ ಇದೆ ಅಂತ ಕಾಣಿಸುತ್ತೆ. ಕಳೆದ ಬಾರಿ ಕೂಡ ಅದೇ ರೀತಿಯಲ್ಲಿ ಪುತ್ತಿಲ ಪರಿವಾರದ ನಾಯಕನನ್ನು ಬೇಡ ಅಂತಲೇ ಹೇಳಿದರು, ಅವರನ್ನು ಆ ಒಂದು ಸ್ಥಾನಕ್ಕೆ ಇಲ್ಲ, ನಿಮಗೆ ಟಿಕೆಟ್ ಕೊಡೋದೇ ಇಲ್ಲ ಅಂತ ಹೈಕಮಾಂಡ್ ಖಡಾಖಂಡಿತವಾಗಿ ಹೇಳಿತು. ಸೊ ಆ ಒಂದು ಕಾರಣಕ್ಕೆ ಅವರು ಬೇರೆ ಪಕ್ಷೇತರರಾಗಿ ನಿಂತು 2ನೇ ಸ್ಥಾನವನ್ನು ಗಳಿಸಿದರು. ಸೊ ಈ ಬಾರಿ ಕೂಡ ಅದೇ ಒಂದು ಪ್ರಕ್ರಿಯೆಗಳು ನಡೆಯೋದಾದಲ್ಲಿ ಅಶೋಕ್ ರೈ ಅವರಿಗೆ ಬಹುಮತ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕೆ ಹೆಚ್ಚಿದೆ ಅಂತ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಇವಾಗ ಈ ಒಂದು ನಳಿನ್ ಕುಮಾರ್ ಕಟೀಲ್ ವಿಚಾರದಲ್ಲಿ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಳಿನ್ ಕುಮಾರ್ ಕಟೀಲ್ ಅಂತ ಹೇಳುವಾಗ ಮೂಲತಃ ಅವರು ಪುತ್ತೂರಿನವರೇ, ಅವರ ಹುಟ್ಟೂರು ಅನ್ನುವಂಥದ್ದು ಪುತ್ತೂರೇ. ಸೊ ಆ ಒಂದು ಕಾರಣಕ್ಕೆ ಹಳೆಯ ಆ ಒಂದು ಹಿಡಿತವನ್ನು ಮರುಸ್ಥಾಪಿಸಲಿಕ್ಕೋಸ್ಕರ ಅವರ ಹಳೆಯ ಸ್ನೇಹಿತರನ್ನು, ಹಳೆಯ ಕಾರ್ಯಕರ್ತರನ್ನು ಹಿಡಿದು ಪುತ್ತೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಸಂಚಾರವನ್ನು ಆರಂಭ ಮಾಡಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಇವಾಗ ಲೀಕ್ ಆಗ್ತಾ ಇರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ BJPಯಲ್ಲಿ ಮುಂದಿನ ಬಾರಿ ಎಲೆಕ್ಷನಲ್ಲಿ ಅಭ್ಯರ್ಥಿಯಾಗಿ ನಳಿನ್ ಕುಮಾರ್ ಕಟೀಲ್ ಅವರೇ ನಿಲ್ಲುವಂತಹ ಸಾಧ್ಯತೆಗಳು 100ರಷ್ಟು ಇವಾಗ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಸೊ ಆ ಒಂದು ಬೆಳವಣಿಗೆಗಳೆಲ್ಲವೂ ಪುತ್ತೂರಿನ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ತಮ್ಮ ಹಳೆಯ ಆ ಒಂದು ವರ್ಚಸ್ಸನ್ನು ಪಡೀಲಿಕ್ಕೋಸ್ಕರ ಈ ಒಂದು ಏನು ಪುತ್ತೂರಿನ ಮಣ್ಣೇನಿದೆ, ಇದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹಲವು ವಿಚಾರಗಳಲ್ಲಿ ಬಹಳಷ್ಟು ಅನುಭವ ಇರುವಂತಹ ಮಣ್ಣು. ಸೊ ತಮ್ಮ ಹಳೆಯ ಆ ಒಂದು ಕಾರ್ಯಕರ್ತರನ್ನು ಒಗ್ಗೂಡಿಸಿ ಈ ಒಂದು ಹಿಂದೂ ಸಮಾಜವನ್ನು ಅಥವಾ ಯಾವ ರೀತಿಯಲ್ಲಿ ಜಾತ್ಯತೀತವಾಗಿ ಮುಂದುಗಡೆ ಹೋಗ್ತಾರೋ ಎನ್ನುವಂತಹ ವಿಚಾರದ ಬಗ್ಗೆ ಕೂಡ ಇವಾಗ ಗಮನಿಸಬೇಕಾಗಿದೆ. ಯಾಕಂತಂದರೆ ಒಂದು ರೀತಿಯಲ್ಲಿ ಇವಾಗ ರಾಜಕೀಯ ಯಾವ ರೀತಿಯಲ್ಲಿ ಮಾರ್ಪಾಡಾಗಿದೆ ಅಂತ ಹೇಳಿದರೆ BJPಯವರಿಗೂ ಇವಾಗ
ಯಾವ ಧರ್ಮದವರಾದರೂ ಪರವಾಗಿಲ್ಲ, ಮತ ಸಿಕ್ಕಿದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಬಂದು ತಲುಪಿದೆ. ಯಾಕಂದರೆ ಹಿಂದೂಗಳು ಬಿ ಜೆ ಪಿಯನ್ನೇ ನೆಚ್ಚಿಕೊಳ್ಳುವುದು ಇವಾಗ ನಿಲ್ಲಿಸಿಬಿಟ್ಟಿದ್ದಾರೆ. ಪುತ್ತೂರಿಗೆ, ಎಸ್ಪೆಷಲಿ ಪುತ್ತೂರಿನ ವಿಚಾರದಲ್ಲಿ ಮಾತಾಡೋದಾದರೆ, ಪುತ್ತೂರಿನಲ್ಲಿ ಗ್ರಾಮಗಳಲ್ಲಿರುವಂತಹ ಕೊಂಡಿ ರಸ್ತೆಗಳಲ್ಲೂ ಕೂಡ ಇಲ್ಲಿ ಅಶೋಕ್ ರೈ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಅವರ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ನೋಡಿ, ಪುತ್ತೂರಿನಲ್ಲಿ ಇದುವರೆಗೂ ನಡೆದಂತಹ ಹಲವು ಅಭಿವೃದ್ಧಿ ಕಾರ್ಯಗಳು ಈ 2 ವರ್ಷಗಳಲ್ಲಿ ನಡೆದಿದೆ. ಅಂದರೆ ದಶಕಗಳಿಂದ ಅಂತ ಹೇಳಿದರೆ ಸಾಕಾಗಲಿಕ್ಕಿಲ್ಲ, ಒಂದು 50 ವರ್ಷಗಳಿಂದ ಸಾಧ್ಯವಾಗದಂತಹ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಮನಸ್ಸುಗಳಲ್ಲಿ ಈಗಾಗಲೇ ಅಶೋಕ್ ರೈ ಅವರು ಒಂದು ರೀತಿಯಲ್ಲಿ ಸ್ಥಾನವನ್ನು ಕಸಿದುಕೊಂಡಾಗಿದೆ. ಇನ್ನು ಯಾರೂ ಕೂಡ ಅಲ್ಲಿ ಎಂಟ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ದಾರೆ. ಸೊ ಈ ಒಂದು ಪ್ರಭಾವದ ನಡುವೆ ನಳಿನ್ ಕುಮಾರ್ ಕಟೀಲ್ ಅವರು ಯಾವ ರೀತಿಯಲ್ಲಿ ನುಸುಳಿಕೊಂಡು ಬಂದು ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಹಿಡಿಬಹುದು, ಅಥವಾ ಈ ಒಂದು ಪ್ರಕ್ರಿಯೆಗಳೆಲ್ಲದಕ್ಕೂ ಏನಾದರೂ ಬೇರೆ ಕಾರಣಗಳು ಇರಬಹುದಾ, ಅಥವಾ ಪುತ್ತಿಲ ಪರಿವಾರಕ್ಕೆ BJP ಟಿಕೆಟ್ ನೀಡಬಹುದಾ? ಸೊ ಇವೆಲ್ಲವನ್ನು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಟೋಟಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಮುಂದಿನ ಎಲೆಕ್ಷನ್ನಲ್ಲಿ ಖಂಡಿತವಾಗಿಯೂ ಬಹಳಷ್ಟು ಕಾವು ಮೂಡಿಸುವಂತಹ ಒಂದು ಕ್ಷೇತ್ರ ಆಗಿ ಮಾರ್ಪಾಡಾಗಲಿಕ್ಕಿದೆ. ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾದರೆ ಅವರ ಅಳಿವು ಉಳಿವುನ ಒಂದು ಪ್ರಶ್ನೆ ಆಗಲಿಕ್ಕಿದೆ ಇದು ಖಂಡಿತವಾಗಿಯೂ. ಯಾಕೆ ಅಂತ ಕೇಳಿದರೆ, ಒಂದು, ಅವರು ಇಲ್ಲಿಂದ ಗೆದ್ದು ತಮ್ಮ ರಾಜಕೀಯ ಇತಿಹಾಸವನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾರೆ. ಇಲ್ಲ ಅಂತಿದ್ರೆ ತಮ್ಮ ರಾಜಕೀಯವನ್ನೇ ಇಲ್ಲಿಗೆ ಕೊನೆಗೊಳಿಸಿ ತಮ್ಮ ಮೂಲ ಸ್ಥಾನದಲ್ಲೇ ತಮ್ಮ ಅಧಿಕಾರವನ್ನಿರ್ಬೋದು, ತಮ್ಮ ಒಂದು ರಾಜಕೀಯ ವರ್ಚಸ್ಸನ್ನು ಯುದ್ಧ ರಣರಂಗದಲ್ಲಿ ಸೋಲೊಪ್ಪಿಕೊಂಡು ಎಲ್ಲವನ್ನ ಬಿಡುವಂತಹ ಒಂದು ಪರಿಸ್ಥಿತಿ ಏನಿದೆ ಅದು ಕೂಡ ನಿರ್ಮಾಣ ಆಗಲಿಕ್ಕಿದೆ. ನಳಿನ್ ಕುಮಾರ್ ಕಟೀಲ್ ಅವರು ರಾಜಕೀಯ ಇತಿಹಾಸವೇ ಸರ್ವನಾಶ ಆಗಲಿಕ್ಕಿದೆ. ಸೊ ಈ 2 ಅಳಿವು ಉಳಿವಿನ ಪ್ರಶ್ನೆ ಅವರ ಈ ಒಂದು ಕೊನೆಯ ಈ ಒಂದು ಅಭ್ಯರ್ಥಿಯಾಗಿ ಅವರು ಆಯ್ಕೆ ಆದಲ್ಲಿ, ಅವರು ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಇಂತಹ ಒಂದು ವಿಚಾರಗಳು ಕೂಡ ನಡೀಲಿಕ್ಕಿರುವಂಥದ್ದು. ಇನ್ನು ನಳಿನ್ ಕುಮಾರ್ ಕಟೀಲೇ ಆಗಲಿ ಅಥವಾ ಪುತ್ತಿಲ ಪರಿವಾರದ ನಾಯಕ ಅರುಣ್ ಕುಮಾರ್ ಪುತ್ತಿಲರೇ ಆಗಲಿ, ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಯಾವುದೇ ಪಕ್ಷದಲ್ಲಿ ಆಯ್ಕೆ ಮಾಡಿಕೊಂಡ್ರೂ ಕೂಡ ಪ್ರಬಲರಾಗಿ ಇಲ್ಲಿ ಪ್ರತಿರೋಧ ಒಡ್ಡುವಂತಹ ಓರ್ವ ನಾಯಕ ಅಂತ ಹೇಳಿದರೆ ಅಶೋಕ್ ಕುಮಾರ್. ಯಾಕೆ ಇದನ್ನು ಹೇಳಬೇಕು ಅಂತ ಕೇಳಿದರೆ, ಪುತ್ತೂರಿನ ತಾಲೂಕಿನಲ್ಲಿ ಇದುವರೆಗೂ ಕಾಣದಂತಹ ಅಪ್ರತಿಮ ನಾಯಕ, ಜನಪ್ರಿಯ ನಾಯಕ, ಹಲವು ಹೆಸರುಗಳು ಅವರನ್ನು ಹುಡುಕಿ ಬಂದಿದೆ. ಏನು ಅಂತ ಹೇಳಬೇಕು ನೋಡಿ, ಗ್ರಾಮಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಅಲ್ಲಿನ ಜನಸಾಮಾನ್ಯರನ್ನು ಮಾತನಾಡಿಸಿ ಅವರ ಸಂಕಷ್ಟಗಳನ್ನು ಅವರಡೆಗೆ ಹೋಗಿ ಮಾತನಾಡಿಸಿ ಅದನ್ನು ತಿಳಿದುಕೊಂಡು ಅದನ್ನು ಇತ್ಯರ್ಥ ಮಾಡುವಂಥದ್ದು. ನೋಡಿ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂತಹ ಒಂದು ದೊಡ್ಡ ಸ್ಲೋಗನ್ನೇ ವೈರಲ್ ಆಗ್ತಾ ಇರುವಂಥದ್ದು ಅಶೋಕ್ ರೈ ವಿಚಾರದಲ್ಲಿ. ಏನು ಸಮಸ್ಯೆ ಇದೆ ಅದನ್ನು ಅಲ್ಲೇ ಪರಿಹಾರ ಮಾಡುವಂಥದ್ದು, ಬೇರೆಲ್ಲೋ ಕರೆದುಕೊಂಡು ಹೋಗಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಇದ್ಯಾವುದೂ ಇಲ್ಲ. ಎಲ್ಲಿ ಡ್ರಾ ಮಾಡಲಾಗುತ್ತೆ ಅಲ್ಲೇ ಅದನ್ನು ಬಹುಮಾನವನ್ನು ಕೊಟ್ಟು ಕಳುಹಿಸಲಾಗುತ್ತೆ ಎನ್ನುವಂತಹ ಅವರ ಆ ಒಂದು ನೀತಿ ಏನಿದೆ ಇವತ್ತು ಪುತ್ತೂರಿನ ಜನ ಹೆಚ್ಚಾಗಿ ನೆಚ್ಚಿಕೊಂಡಿರುವಂಥದ್ದು. ಸೊ ಇದು ಕೂಡ ಇನ್ಯಾರೇ ಬಂದು ಇಲ್ಲಿ ಅಖಾಡಕ್ಕೆ ಇಳಿದರೂ ಕೂಡ ಪ್ರತಿರೋಧವನ್ನು, ಪ್ರಬಲ ಪೈಪೋಟಿಯನ್ನು ಎದುರಿಸಬೇಕಾಗುತ್ತೆ. ಅಶೋಕ್ ರೈ ಅವರನ್ನು ಮೆಟ್ಟಿ ನಿಂತು ಈ ಒಂದು ಚುನಾವಣಾ ಅಖಾಡಕ್ಕಿಳಿದು ಸ್ಪರ್ಧೆ ಮಾಡಿ ಗೆಲ್ಲುವುದು ಅಷ್ಟು ಸುಲಭ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇಲ್ಲ. ಸೊ ಈ ಒಂದು ವಿಚಾರವನ್ನು ವರದಿ ಮಾಡಿದ್ದು BLR ಪೋಸ್ಟ್. ಹಲವು BLR ಪೋಸ್ಟ್ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ, ಹಲವು ಪ್ರಕರಣಗಳ ವಿಚಾರವಾಗಿ. ಆದರೆ ಪುತ್ತೂರಿನ ವಿಚಾರವಾಗಿ ಇವತ್ತು BLR ಪೋಸ್ಟ್ ಮೊದಲನೇ ಬಾರಿಗೆ ತಮ್ಮ ವರದಿಯನ್ನು ಪ್ರಕಟ ಮಾಡಿರುವಂಥದ್ದು. ಇಂಚಿಂಚು ಮಾಹಿತಿಗಳು ನಿಜಕ್ಕೂ ಒಂದು ರೀತಿಯಲ್ಲಿ ಈ ಒಂದು ಪುತ್ತೂರಿನ ರಾಜಕೀಯ ಇತಿಹಾಸವನ್ನು ನಿಜವಾಗ್ಲೂ ಮತ್ತೆ ಕೆದಕುವಂಥದ್ದು. ಮಾತ್ರ ಅಲ್ಲ, ಈ ಒಂದು ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ರೋಚಕ ಕ್ಷಣಗಳನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವುಗಳು ಕಾಣಬೇಕಾಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.